ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರೆ ಅದು ಪೌರನೀತಿ 7ನೇ ತರಗತಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಈ ಒಂದು ಪಾಠದ LBA ಕ್ವೆಶನ್ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ಈಗ ನಾವು LBA ಎಕ್ಸಾಮ್ಸನ್ನು ನಾವು ಮಾಡಬೇಕಾಗಿರುತ್ತೆ. ಸೊ ಈ ಕ್ವೆಶನ್ಸನ್ನು ನಾವು ನೋಡಿಕೊಂಡು ಆರಾಮಾಗಿ ಕ್ವೆಶನ್ಸನ್ನು ಫ್ರೇಮ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ, ಇದನ್ನು ನೋಡ್ಬೋದು ನೀವು. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತೇನೆ ಫ್ರೆಂಡ್ಸ್. ಶಾಸಕಾಂಗದ್ದು ಓಕೆ, ತುಂಬ ಈಸಿಯಾಗಿರುವಂಥದ್ದು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಕ್ಕಳಿಗೆ ನಾವು ಪ್ರಾಕ್ಟೀಸನ್ನು ಮಾಡಿಸಿದರೆ ಯಾವುದು ಯೂನಿಟ್ ಟೆಸ್ಟ್ ಮಾಡುವಾಗನೂ ಕೂಡ ಇದರಿಂದನೇ ಪ್ರಶ್ನೆಗಳನ್ನು ತೆಗೆದುಕೊಡ್ಬೇಕು. ಆಗ ಅವರಿಗೆ ಇದನ್ನು ಓದ್ಕೊಳ್ತಾರೆ. ಓದ್ಕೊಂಡು ನಮಗೆ ಇದಿಷ್ಟಕ್ಕೂ ಆನ್ಸರ್ ಮತ್ತು ಕ್ವೆಶನ್ ಬರೆಸಿ ಆನ್ಸರನ್ನು ಬರ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾವು ಕ್ವೆಶನ್ಸನ್ನು ಮಾತ್ರ ಮಕ್ಕಳಿಗೆ ಬರೆಸ್ಬೇಕು. ಆ ಪ್ರಶ್ನೆಯನ್ನು ಬರೆಸಿದಾಗ ಅವರು ಟೆಕ್ಸ್ಟ್ ಬುಕ್ ಓದುವಂತಹ ಒಂದು ಹವ್ಯಾಸನ ಬೆಳೆಸ್ಕೊಳ್ತಾರೆ. ಸೊ ಅದರಿಂದ ಈ LBA ತುಂಬ ಹೆಲ್ಪ್ಫುಲ್. ಅವರಿಗೆ ಹೈಸ್ಕೂಲಿಗೆ ಹೋದಾಗ 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಪಬ್ಲಿಕ್ ಎಕ್ಸಾಮ್ ಆಗಿರ್ಬೋದು, ಈಸಿಯಾಗಿ ಅವರು ಫೇಸ್ ಮಾಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲೂ ಕೂಡ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿ ಒಂದು ಲೈನ್ ಬೈ ಲೈನಿಂದನೂ ಕೂಡ ಕ್ವೆಶನ್ಸನ್ನು ಫ್ರೇಮ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಈ LBA ಸಾಹಿತ್ಯ ನಮಗೆ ಸಿಕ್ಕಿದೆ ಅಲ್ವಾ, LBA ಸಾಹಿತ್ಯ ನಮಗೆ ಸಿಕ್ಕಿರುವಂಥದ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಕಾನ್ಸೆಪ್ಟನ್ನು ಕೂಡ ಹೀಗೆ ಅಂತೇಳಿ ಓದ್ಕೊಳ್ಳಿ ಅಂತ ಜಸ್ಟ್ ಓದ್ತಾ ಹೋಗ್ತೀವಿ. ಅದೇ ನಮಗೊಂದು ಪ್ರಶ್ನೆ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ಇದಕ್ಕೆ ಏನು ಉತ್ತರ ಅಂತ ಹೇಳಿ ಕರೆಕ್ಟಾಗಿ ನಾವು ತಿಳ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ನಮಗೆ LBA ತುಂಬಾ ಹೆಲ್ಪ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಸೊ ನಾನು ಇದನ್ನು ಜಸ್ಟ್ ಸ್ಕ್ರೋಲ್ ಮಾಡಿದ್ದೀನಿ, ಯಾವುದೇ ರೀತಿ ಕ್ವೆಶನ್ ಆನ್ಸರ್ಸನ್ನು ಎಕ್ಸ್ಪ್ಲನೇಷನ್ ಮಾಡಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.